ಗೋಬಿ ಪಟ್ಟಣದ ಕೆಎಂಎಫ್ ಆವರಣಗಳಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನ ಹಾಗೂ ಆರೋಗ್ಯ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾಜಿ ಸಂಸದ ಹಾಗೂ ಬಬೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ನಂತರ ಮಾತನಾಡಿ ತಮ್ಮ ಮಕ್ಕಳು ಡಾಕ್ಟರ್ ಎಂಎ ವಿದ್ಯಾಭ್ಯಾಸ ಮಾಡಿದ್ದು ಏನು ಕೆಲಸ ಮಾಡಲು ಸಾಧ್ಯ? ಇತ್ತೀಚೆಗೆ ಇಂಜಿನಿಯರ್ಗೆ 20 ರಿಂದ 25 ಸಾವಿರವೂ ಸಿಗೋದಿಲ್ಲ. ಇಂಜಿನಿಯರ್ ಕೆಲಸಕ್ಕೆ ಹೋದರೂ ಕಂಪ್ಯೂಟರ್ ಮುಂದೆ ಅವರು ಹೇಳಿದಾಗ ಕೆಲಸವನ್ನ ಮಾಡಬೇಕಾಗುತ್ತೆ. ಅದರ ಬದಲು ತಮ್ಮ ಮನೆಯಲ್ಲಿಯೇ 8-10 ಹಸುಗಳನ್ನ ಸಾಕಿದ್ರೆ 4 ಮಂದಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದು. ಜೊತೆಗೆ ತಮಗೆ 2-3 ಲಕ್ಷ ಆದಾಯವೂ ಸಿಗುತ್ತದೆ ಎಂದು ತಿಳಿಸಿದರು. 25,000 ರೂಪಾಯಿ ಸಿಗೋದಿಲ್ಲ ಇಂಜಿನಿಯರ್ಗಳಿಗೆ ಇವತ್ತಿನ ಪರಿಸ್ಥಿತಿ. 25,000 ರೂಪಾಯಿ 30,000 ರೂಪಾಯಿಗೆ ನೀವು ಹೋಗಿ ಕೆಲಸಕ್ಕೆ ಹೋಗಿ ನಿಂತಬೇಕಾಗ್ತದೆ. ಅಲ್ಲಿ 8 ಅವರು 10 ಅವರು ನೀವು ಕಂಪ್ಯೂಟರ್ ಮುಂದೆ ಅಥವಾ ಅವರೇನು ಕೇಳ್ತಾ ಇರ್ತಾರೆ ಆ ಕೆಲಸ ಏನಾದ್ರು ಮಾಡೋ ಬದಲು ನೀವೇ ನಿಮ್ಮ ಸ್ವಂತ ಉದ್ಯೋಗಗಳನ್ನ ನೀವು 10 ಹಸುನೋ 12 ಹಸುನೋ 15 ಹಸುನೋ ಸಾಕಿತಾ ಇತ್ತು ಅಂದ್ರೆ ನೀವು 4 ಜನಕ್ಕೆ ಉದ್ಯೋಗನೂ ಕೊಡ್ಬೋದು. ಜೊತೆಗೆ ನೀವು 1-2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಆದಾಯನೂ ಮಾಡ್ಬೋದು. ನನ್ನ ಹತ್ರ ಬರ್ತಾರೆ ಉದ್ಯೋಗ ಕೊಡ್ಸಿ MLA ಅವ್ರ ಹತ್ರನೂ ಹೋಗ್ತಾರೆ ಅಂತ ಕಾಣಿಸುತ್ತೆ. ನಮ್ಮ ಭಾರತೀಯ ಅವ್ರ ಹತ್ರ ಮೇಡಮ್ ಹತ್ರನೂ ಹೋಗ್ತಾರೆ ಅಂತ ಕಾಣಿಸುತ್ತೆ. ನಮ್ ಡೈರಿ ಕೆಲಸ ಕೊಡ್ಸಿ ಡೈರಿ ಕೆಲಸ ಕೊಡ್ಸಿ ಏನ್ ಡೈರಿ ಕೆಲಸ ಏನ್ ಇದ್ರಲ್ವ ಕೆಲಸ ಕೊಡ್ತೀನಿ ಇದೆಯಾ ಕೆಲಸ? ಎಲ್ಲರೂ ರಿಕ್ರೂಟ್ ಮಾಡಿ ಇಟ್ಕೊಂಡವ್ರೆ. ಎಂತವ್ರು ಇಟ್ಕೊಂಡವ್ರೆ ಅಂತ ಅಂದ್ರೆ ಎ ಅಂದ್ರೆ ಬಿ ಗೊತ್ತಿಲ್ಲ, ಬಿ ಅಂದ್ರೆ ಸಿ ಗೊತ್ತಿಲ್ಲ. ಯಾರನ್ನ ಕೇಳ ಹಸ್ಗಳು ಹೆಂಗ್ ಸಾಕ್ಬೇಕು ಅಂತ ಗೊತ್ತಿರೋರ್ನ ನಾವು ನೋಡ್ಬೇಕು. ಕ್ವಾಲಿಟಿ ಹೆಂಗ್ ಮಾಡ್ಬೇಕು ಅಂತ ನೋಡೋರ್ನ ಸೇರ್ಸ್ಕೋಬೇಕು. ನಮ್ಮನ್ನ ಎತ್ಕೊಂಡು ಹೋಗ್ಬಿಟ್ಟು A2 ಮಿಲ್ಕ್ ಅಂತ ತುಮಕೂರು ಜಿಲ್ಲೆನಲ್ಲಿ ಸುಮಾರು 3-4 ಲಕ್ಷ ಲೀಟರ್ ಬೇರೆಯವರು ನಮ್ಮ ಹತ್ರ ಖರೀದಿ ಮಾಡ್ತಾ ಇದ್ದಾರೆ. 2-3-4 ಲಕ್ಷ ಲೀಟರ್. ಅದನ್ನ ಎಷ್ಟು ಮಾಡ್ತಾರೆ ಅಂತಂದ್ರೆ ಅವ್ರು 60 ರೂಪಾಯಿ 70 ರೂಪಾಯಿ 80 ರೂಪಾಯಿ ಮಾಡಿರ್ತಾರೆ. ನಮಗೆ 42 ರೂಪಾಯಿ 44 ರೂಪಾಯಿ ಮಾರ್ಬೇಕು ಅಂತ ಅಂದ್ರೆ ಕಷ್ಟ ಅಲ್ಲಂದ್ರಿ. ತಲೆ ಬಗ್ಗಿಸ್ತೀರಲ್ರಿ. ನಾವು ಮಾರ್ಕೆಟಿಂಗ್ಗೆ ಅಂತ ತಗೊಂಡಿದೀವಿ. ಯಾಕೆ ಅಂತ ಅಂದ್ರೆ ಇನ್ಫ್ಲೂಯೆನ್ಸ್ ಮೇಲೆ ದುಡ್ಡು ಕೊಟ್ಟು ಮತ್ತೊಂದು ಅವ್ರ ಮಾರ್ಕೆಟಿಂಗ್ಗೆ ಬರುದಿಲ್ಲ. ಬೆಳಿಗ್ಗೆ ಹೋಗಿ ಕಾಲಿಗೆ ಲೆಕ್ಕ ಕೊಟ್ಬಿಟ್ಟು ಇಷ್ಟು ಸೇಲ್ಸ್ ಮಾಡಿದೀವಿ ಅಂತ. ಆ ಬ್ರ್ಯಾಂಡ್ ಇದೆಯಲ್ಲ ಏನೋ ತಿರುಪ್ತಿ ತಿಮ್ಮಪ್ಪನ ಆಶೀರ್ವಾದ, ಆ ನಂದಿನಿ ಬ್ರ್ಯಾಂಡ್ಗೆ ಒಳ್ಳೆ ಮಾರ್ಕೆಟ್ ಬಂದಿದೆ. ಆ ಬ್ರ್ಯಾಂಡ್ ಅನ್ನ ನಾವು ಯಾವ ರೀತಿ ಉಪಯೋಗಿಸಬೇಕು ಅನ್ನುವಂತ ಪರಿಕಲ್ಪನೆ ಕೂಡ ನಮ್ಮ ಒಕ್ಕೂಟದ ಸದಸ್ಯಗಳಿಗೆ ಇಲ್ಲ. ಆಡಳಿತ ಮಂಡಳಿ ನಮ್ಮ ಅಧಿಕಾರಿಗಳಿಗೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಈ ಕ್ಷೇತ್ರದಲ್ಲಿ ಕಳೆದ 20 ವರ್ಷಗಳಿಂದ ಶಾಸಕನಾಗಿ ಸೇವೆ ಮಾಡುತ್ತಾ ಬಂದಿದ್ದು 4 ಬಾರಿಯೂ ವಿರೋಧ ಪಕ್ಷದ ಶಾಸಕನಾಗಿದ್ದು, ವಿರೋಧ ಪಕ್ಷದ ಶಾಸಕರಿಗೆ ಅನುದಾನ ಯಾವ ರೀತಿ ಸಿಗುತ್ತದೆ ಎಂಬುದು ಡಿಕೆ ಸುರೇಶ್ ಅವರಿಗೆ ಗೊತ್ತಿದೆ. ಈ ಬಾರಿ ಆಡಳಿತ ಪಕ್ಷದ ಶಾಸಕನಾದ ಮೇಲೆ 350 ಕೋಟಿ ಅನುದಾನದಲ್ಲಿ ಡಿಕೆಶಿ ಅವರು ನೀಡಿದ್ದು, ಬಹುತೇಕ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದು 200 ಕೋಟಿ ಅನುದಾನ ಬಿಡುಗಡೆ ಮಾಡಿಸುವ ಕೆಲಸವನ್ನ ತಾವು ಮಾಡಬೇಕು. ಕುಣಿಗಲ್, ಚನ್ನಪಟ್ಟಣ, ರಾಮನಗರ ಕ್ಷೇತ್ರಕ್ಕೆ ಸಚಿವರ ಬಳಿ ನೇರವಾಗಿ ಯಾರನ್ನೂ ಕರೆದುಕೊಂಡು ಹೋಗದೆ ಕೆಲಸವನ್ನ ಮಾಡಿಸಿಕೊಂಡು ಬರುವ ವ್ಯಕ್ತಿ ತಾವಾಗಿದ್ದು, ಗುಬ್ಬಿಯು ಹೆಸರಿಗೆ ಗುಬ್ಬಿಯಂತೆ ಇದ್ದು ಪಕ್ಕದ ತಾಲೂಕುಗಳಿಗೆ ಕೊಡಿಸುವ ಅನುದಾನ ನಮಗೂ ಕೊಡಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗುವಂತೆ ಮನವಿ ಮಾಡಿದ್ರು. ವರದಿ ಮಂಜುನಾಥ್, ಗುಬ್ಬಿ. ನಾನು ವಿರೋಧ ಪಕ್ಷದಲ್ಲೇ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇಲ್ಲಿ ಗೊತ್ತಿಗೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಅಷ್ಟು ಸುಲಭ ಇರಲ್ಲ. ಆದ್ರೆ ಈ ಸಾರಿ ಮಾತ್ರ ನಾವು ಹೆಚ್ಚು ಅನುದಾನವನ್ನ ಡಿ.ಕೆ. ಶಿವಕುಮಾರ್ ಅವರು ನನಗೆ 300 ಕೋಟಿ ರೂಪಾಯಿಗೆ 350 ಕೋಟಿ ರೂಪಾಯಿಗಳನ್ನ ಈ ಸಾರಿ ಕೊಟ್ಟಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸಣ್ಣ ಹಳ್ಳಿಗೂ ಕೂಡ ಇವತ್ತು ರಸ್ತೆಗಳು ಮಾಡ್ತಕ್ಕಂಥದ್ದು, ರಸ್ತೆಗಳಿಗೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಈ ಬಾರಿ ಒಂದ್ ಸ್ವಲ್ಪ ಕೊಡ್ಸಿದ್ವಿ. ಇನ್ನು 200-300 ಕೋಟಿ ಕೊಡಿಸ್ಬಿಟ್ರೆ ನಮ್ಗೆ ಅಟ್ಲೀಸ್ಟ್ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಯಾವ ರೀತಿ ನೀವು ಕುಣಿಗಲ್ಲು ಆ ಭಾಗದಲ್ಲಿ ರಾಮನಗರ, ಕುಣಿಗಲ್ಲು, ಚನ್ನಪಟ್ಟಣ ಮತ್ತೆ ಮಾಗಡಿ ತಾಲೂಕುಗಳಿಗೆ ಯಾವ ರೀತಿ ನೀವು ಸಹಕಾರ ಇಟ್ಕೊಂಡು ಮಾಡ್ತಾ ಇದ್ರೋ ಅದೇ ರೀತಿ ನಮ್ದು ಪಕ್ಕದ ಈ ಚಿಕ್ಕದ ಗುಬ್ಬಿ, ನಮ್ದು ಗುಬ್ಬಿ ಹೆಸರಿಗೆ ಗುಬ್ಬಿ, ಈ ಗುಬ್ಬಿನೂ ಕೂಡ ನೀವು ಗಮನಿಸಬೇಕು. ಅದಕ್ಕೆ ಹೆಚ್ಚಿನ ಅನುದಾನ ಕೊಡಿಸ್ತಕ್ಕಂಥ ಕೆಲಸವನ್ನ ಈ ಸಾರಿ ಮಾಡಿದ್ರೆ ನಮ್ಮ ತಾಲೂಕಿನಲ್ಲಿ ಆಲ್ಮೋಸ್ಟ್ ಎಲ್ಲ ಊರುಗಳಿಗೂ ಗ್ರಾಮಗಳಿಗೂ ಕೂಡ ರಸ್ತೆ ಮತ್ತೆ ಊರಲ್ಲಿ ಡಾಂಬರೀಕರಣ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ನಾವಾಗ್ಲೇ ತುಂಬಾ ಕಾರ್ಯಕ್ರಮಗಳನ್ನ ಗೆದ್ದ ಪ್ರತಿ ತಿಂಗಳಿಗೆ 1-2 ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮುಖದಲ್ಲಿ ಪ್ರದರ್ಶನವನ್ನ ಮಾಡಿದ್ವಿ. ಅಲ್ಲಿ 520 ಪಠ್ಯರಾಸುಗಳು ಸೇರಿದ್ದು ನೀವೆಲ್ಲ ಸಾಕ್ಷಿ ಆಗ್ತಿದ್ರಿ. ನೀವೆಲ್ಲ ಅವಾಗ